ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬಂದುಬಿಟ್ಟು ನಮ್ಮದು ಆ್ಯನಿವರ್ಸರಿ ಇದೆ. ಸೊ ಅದಕ್ಕೇ ನಾನು ಬೆಳಗ್ಗೆ ಹಿಂಗೆ ರೆಡಿಯಾಗಿದ್ದೀನಿ. ನಾನು 9:30 ಮೇಲೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಇವತ್ತು ಬಂದುಬಿಟ್ಟು ಶುಕ್ರವಾರ. ಇವತ್ತು ಮತ್ತು ವ್ಯಾಲೆಂಟೈನ್ಸ್ ಡೇನೂ ಇದೆ. ನಾನು ಬೆಳಗ್ಗೆ ಬೇಗ ಎದ್ದು ತಿಂಡಿ ಮಾಡಿದ್ದೀನಿ. ಅಮ್ಮನ ಮನೇಲಿದ್ದೀನಿ. ಇವಾಗ ನಮ್ಮ ಮನೆಗೆ ಹೋಗಬೇಕು. ತಿಂಡಿ ಎಲ್ಲ ಪ್ರಿಪೇರ್ ಮಾಡಿ ಇವಾಗ ತಿಂಡಿ ತಿಂದ್ಕೊಂಡು ಹೊರಡಬೇಕು. ಬನ್ನಿ ಗೈಸ್, ನಾನು ಏನು ತಿಂಡಿ ಮಾಡಿದ್ದೀನಿ ಏನು ಅಂತ ನಿಮ್ಗೆ ತೋರಿಸ್ತೀನಿ. ನಾನು ಬೆಳಗ್ಗೆ ಎದ್ಬಿಟ್ಟು ಪಾಯಸ ಮತ್ತು ಪಲಾವ್ ಮಾಡಿದೆ. ಅಮ್ಮ ಏನಾರು ಸ್ವೀಟ್ ಮಾಡೋ ಅಂದಿದ್ದಕ್ಕೆ ಪಾಯಸ ಮಾಡಿದ್ದು, ಅದೆಲ್ಲ ತಿನ್ಕೊಂಡು ನಾವು ಈಗ ಹೊರಡ್ತಾ ಇದ್ದೀವಿ. ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಹೋಗಿ ಮನೇಲಿ ಹೋಗಿ ಪೂಜೆ ಮಾಡಿಬಿಟ್ಟು ಆಮೇಲೆ ಎಲ್ಲಿ ಹೋಗೋದು ಏನು ಅಂತ ಕೇಳೋಣ. ಮುರಳಿಯವರು ಹಿಂಗೆ ರೆಡಿಯಾಗಿದ್ದಾರೆ. ದುಡ್ಡು ಖರ್ಚು ಆಗಿ ಆಗುತ್ತೆ ಎಲ್ಲರಿಗೂ. ಮುರಳಿಯವರು ಹಿಂಗೆ ರೆಡಿಯಾಗಿದ್ದಾರೆ. ನಾನು ಹಿಂಗೆ ಸಿಂಪಲ್ ಗೈಸ್. ಈಗ ಹೋಗ್ತಾ ಇದ್ದೀವಿ. ಮನೆಗೆ ಹೋಗಿ ಪೂಜೆ ಮಾಡಿ ಆಮೇಲೆ ನಮ್ಮ ಅತ್ತೆ ಮನೆ ಹತ್ರ ಹೋಗಬೇಕು. ಅದಾದಮೇಲೆ ಅಲ್ಲಿಂದ ಎಲ್ಲಿಗೆ ಏನು ಪ್ಲ್ಯಾನು ಅಂತ ನೋಡುವ. ಅದಾದಮೇಲೆ ನನಗೆ ಪೂಜೆಗೆ ಹೂ ಬೇಕಿತ್ತು. ಸೊ ಅದಕ್ಕೆ ಮಾರ್ಕೆಟ್ ಮೇಲೆ ಹೋಗೋದ್ರಿಂದ ಹೂ ತೊಗೊಂಡು ಅಲ್ಲಿಂದ ನಾವು ಮನೆಗೆ ಹೊರಟ್ವಿ. ಈಗ ಮನೆಗೆ ಬಂದುಬಿಟ್ಟು ಪೂಜೆ ಎಲ್ಲ ಮಾಡಿದ್ದೀವಿ. ಆಲ್ರೆಡಿ ಪೂಜೆ ಎಲ್ಲ ಮಾಡಿ ಇವಾಗ ನಮ್ಮ ಅತ್ತೆ ಮನೆ ಹತ್ರ ಹೊರಡ್ತಾ ಇದ್ದೀವಿ. ನಾನು ಸಿಂಪಲ್ ಆಗಿ ಈ ಥರ ಬಟ್ಟೆ ತೊಗೊಂಡಿದ್ದೀನಿ. ಜಾಸ್ತಿ ಏನು ಗ್ರ್ಯಾಂಡಾಗಿ ತೊಗೊಂಡಿಲ್ಲ. ಇಲ್ಲಿ ಮುರಳಿಯವರು ರೆಡಿ ಆಗಿದ್ದಾರೆ. ಬೆಲ್ಟ್ ಹಾಕ್ಕೊತಿದ್ದಾರೆ ಅಷ್ಟು. ದೇವ್ರ ಪೂಜೆ ಮಾಡಿದರು. ನಾನು ಕಸ ಒರೆಸಿ ಮನೆ ಒರೆಸ್ಕೊಟ್ಟೆ. ಮುರಳಿಯವರು ಹೂವೆಲ್ಲ ಮಾಡಿಸ್ಕೊಟ್ರು. ನಾನು ದೀಪ ಹಚ್ಚಿದೆ. ನಂಗೆ ಹೆಲ್ಪ್ ಮಾಡಿಕೊಟ್ಟಿದ್ದಾರೆ ಇವತ್ತು ಮುರಳಿಯವರು. ಈಗ ಹೋಗ್ತಿದ್ದೀವಿ. ಹೋಗಿ ಅಲ್ಲಿ ಏನಾಗುತ್ತೆ ಏನು ಅಂತ ಹೇಳ್ತೀವಿ. ಗೈಸ್ ಈಗ ಹೋಗ್ತಿದ್ದೀವಿ ನಮ್ಮ ಅತ್ತೆ ಮನೆ ಹತ್ರ. ಹೋಗಿ ಅಲ್ಲಿ ಏನು ಎಂತು ಅನ್ನೋದು ನೋಡಬೇಕು. ನಾವು ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡಿದ್ದೀವಿ. ಯಾವ ದೇವಸ್ಥಾನ ಏನು ಅಂತ ಮುಂದೆ ಹೇಳ್ತೀನಿ. ಯಾಕಂದರೆ ನಾವು ಅಂದ್ಕೊಳ್ಳೋದೇ ಒಂದು, ನಾವು ಹೋಗೋದೇ ಒಂದು. ಅದಕ್ಕೆ ನಾನು ಏನು ಕನ್ಫರ್ಮೇ ಮಾಡಲ್ಲ. ಈಗ ನೋಡೋಣ ನೆಕ್ಸ್ಟ್ ಏನಾಗುತ್ತೆ ಏನು ಅಂತ. ಎಲ್ಲ ಮುರಳಿಯವ್ರ ಮೇಲೆ ಬಿಟ್ಟಿದ್ದೀವಿ. ಗೈಸ್ ಈಗ ನಾನು, ಲೇಕ್ಷು, ನಮ್ಮ ಅತ್ತೆ, ನಮ್ಮಮ್ಮ ಎಲ್ಲರೂ ದುರ್ಗಾ ಪರಮೇಶ್ವರಿಗೆ ಹೋಗ್ತಾ ಇದ್ದೀವಿ. ಹೋಗಬೇಕು ಅಂತ ತುಂಬ ದಿವಸದಿಂದ ಅಂದ್ಕೊಂಡಿದ್ವಿ. ಹಂಗಾಗಿ ಹೋಗ್ತಾ ಇದ್ದೀವಿ. ಬನ್ನಿ ಗೈಸಿಗೆ ಹೋಗೋಣ ದುರ್ಗಾ ಪರಮೇಶ್ವರಿಗೆ. ಮತ್ತು ಇನ್ನೂ ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ಆಲ್ ಆಪ್ಷನ್ನ ಕ್ಲಿಕ್ ಮಾಡಿ. ನಾನು ಏನೇ ಫಸ್ಟ್ ವೀಡಿಯೋ ಮಾಡಿದ್ರೆ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಬನ್ನಿ ಗೈಸ್ ಹೋಗೋಣ. ಕಾರಲ್ಲಿ ಹೋಗ್ತಾ ಇದ್ದೀವಿ. ಲೇಕ್ಷನ ಡ್ರೈವಿಂಗ್ ಮಾಡ್ತಿದ್ದಾಳೆ. ಆಯ್ ಮಾಡು. ಎಲ್ಲರೂ ಚೆನ್ನಾಗಿದ್ದೀರಾ ಕೇಳು. ನಗು ಬಂದ್ಬಿಡ್ತು. ಇಲ್ಲಿ ಮುರಳಿಯವರು ಹೊಲ್ಟ್ ಮೇಲೆ ನಾನು ಕಾರ್ ಸರ್ವಿಸ್ ಮಾಡಿಸ್ಲೇಬೇಕು, ತುಂಬ ಧೂಳಾಗಿದೆ ಅಂದ್ಬಿಟ್ಟು ಕಾರ್ ಸರ್ವಿಸಿಗೆ ತೊಗೊಂಡೋದ್ರು. ಅಲ್ಲಿ ನೋಡಿದ್ರೆ ಟೈಮ್ ಆಗ್ತಾಯಿದೆ. ತುಂಬ ದೂರ ಬೇರೆ ಹೋಗಬೇಕು. ನಾವು ಹೋಗ್ಬಿಟ್ಟು ಮತ್ತೆ ರಿಟರ್ನ್ ಬರಬೇಕು. ಲೇಟ್ ಆಗುತ್ತೆ ಅಂತ ಅಂದರೆ ಆವಾಗ ಇನ್ನೂ ಕಾರ್ ಸರ್ವಿಸ್ ಮಾಡಿಸೇ ಕರ್ಕೊಂಡೋದ್ರು. ಆಮೇಲೆ ಗಾಯ್ಸ್ ನಾವೀಗ 1 ಗಂಟೆ ಆಗಕ್ಕೆ ಬಂತು. ಅವಾಗ ಹೊರಡ್ತಾ ಇದ್ವಿ. ಯಾರ ಎಲ್ಗಾರ ಹೋಗೋ ಟೈಮಲ್ಲಿ ಕಾರ್ನ ಸರ್ವಿಸಿಗೆ ಬಿಡ್ತಾರ? ನಮ್ಮ ಮನೇಲಿ ಇದ್ದಾರೆ ಅಲ್ಲ, ಮನೇಲೇನೆ ಸರ್ವಿಸ್ ಮಾಡಕ್ ಸಿಕ್ಬೇಕು ತಾನೆ. ಅದನ್ನ ಬಿಟ್ಬಿಟ್ಟು ಗ್ಯಾರಂಟಿ ಇರ್ಲಿ ಬಿಡ್ಲಿ, ಫಸ್ಟ್ ಸರ್ವಿಸ್ ಮಾಡಿಸ್ಕೋಬೇಕು. ಅದು ಬಿಟ್ಟಿಲ್ಲ ಬಂದ್ಮೇಲೆ ಸರ್ವಿಸ್ ಮಾಡಿಸ್ಬೇಕಿತ್ತು. ಯಾರ ಹೋಗೋ ಟೈಮಲ್ಲಿ ಸರ್ವಿಸ್ ಮಾಡಿಸ್ತಾರ? ಇವ್ರು ಸರ್ವಿಸ್ ಮಾಡಿಸಿ ಲೇಟಾಗಿ ಇವಾಗ ಹೋಗ್ತಾ ಇದ್ದೀವಿ. ಏನು ಲೇಟ್ ಏನಿಲ್ಲ, ನೀನು ಹೊರಟಿರೋದೇ 12 ಗಂಟೆಗೆ. ಮಜಾ ಆಯಾ. ಮತ್ತೆ ಬೇಗ ಸರ್ವಿಸ್ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅಲ್ಲೊಂದು ತಾತ, ನಾವು ಮುಂದೆ ಏನೇನು ಸ್ವಲ್ಪ ಮುಂದೆ ಹೋಗ್ತಾ ಇದ್ದೀವಿ ಅಷ್ಟೊತ್ತಿಗೆ ತಾತ ಫುಲ್ ಟೈಟ್ ಆಗಿಬಿಟ್ಟು ಬೈಕ್ ತೊಗೊಂಡ್ಬಿಟ್ಟು ಸೈಡಲ್ಲಿ ಪಕ್ಕಕ್ಕೆ ಹಾಕೇ ಬಿಡ್ತು. ನಂಗೆ ಭಯ ಆಗಿ ಅಯ್ಯೋ ತಾತ ಅಂತ ಕಿಚ್ಕೊಂಡೇ ಬಿಟ್ಟೆ ನಾನು.
ಪುಷ್ಪಗಿರಿ ಬೆಟ್ಟಕ್ಕೆ ಬಂದಿದ್ದೀವಿ. ಹಾಂ, Turn right, then turn right. ಪುಷ್ಪಗಿರಿ ಬೆಟ್ಟಕ್ಕೆ ಬಂದಿದ್ದೀವಿ. ಹೋಯ್ತಾ ಹಂಗೆ ಆನ್ ದ ವೇ ಸಿಗುತ್ತೆ, ಹಂಗಾಗಿ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. Turn right, then turn right. ಗೈಸ್, ಈಗ ಇಲ್ಲಿ ಪೂಜೆ ಮಾಡಿಕೊಂಡು ಪ್ರಸಾದ ಕೊಡ್ತಾರೆ. ಪ್ರಸಾದ ತಿನ್ಕೊಂಡು ಹೋಗೋದೆ. ಯಾವ ಇವೆಲ್ಲ ಬಿಡೋದಿಲ್ಲ ಅಂತವೆ. ಪ್ರಸಾದ ತಿನ್ಕೊಂಡು ಹೋಗೋದೆ. ತುಂಬ ಚೆನ್ನಾಗಾಯಿತು ದರ್ಶನ ಎಲ್ಲ. ಜಾಸ್ತಿ ರಶ್ಶು ಇರಲಿಲ್ಲ, ರಶ್ ಇಲ್ಲ ಅಂತಲೂ ಅಲ್ಲ, ಮೀಡಿಯಮಾಗಿ ರಶ್ ಇದ್ದರೂ ತುಂಬ ಚೆನ್ನಾಗಿ ದರ್ಶನ ಆಯಿತು. ಆಮೇಲೆ ಅಲ್ಲಿ ಮಧ್ಯಾಹ್ನದ ಹೊತ್ತು ಪ್ರತಿ ದಿನವೂ ಊಟ ಕೊಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಅದಾದಮೇಲೆ ಇಲ್ಲಿ ನಮ್ಮಮ್ಮ ಸೈಡಲ್ಲಿ ದರ್ಶನ ಮುಗಿಸ್ಕೊಂಡ್ಬಿಟ್ಟು ಗಂಧ ಇಟ್ಟಿದ್ರು, ತೆಗೆದ್ಕೊಂಡ್ಬಿಟ್ಟು ಹಚ್ಕೊಳ್ಳೋಕ್ಕೆ ನಮ್ಮಮ್ಮ ತೆಗೆದ್ಬಿಟ್ಟು ಎಲ್ಲರಿಗೂ ಕೊಡ್ತಾಯಿದ್ರು ಹಚ್ಕೊಳ್ಳಿ ಅಂತ. ಅದಾದಮೇಲೆ ಎಲ್ಲ ಮುಗಿಸ್ಕೊಂಡು ಈ ಕಡೆ ಸೈಡ್ ಇನ್ನೊಂದು ದೇವಸ್ಥಾನ ಇದೆ, ಅಜ್ಜಪ್ಪನ ದೇವಸ್ಥಾನ, ಅಲ್ಲಿಗೆ ನಡ್ಕೊಂಡು ಹೋಗ್ತಿದ್ವಿ. ಗೈಸ್, ನಿಜವಾಗ್ಲೂ ಎಷ್ಟು ಸುಡ್ತಿದೆ ಅಂದರೆ ಅಷ್ಟು ಸುಡ್ತಾ ಇತ್ತು ಮಾತ್ರ. ನಿಧಾನಕ್ಕೆ ಬರ್ತಾವ್ರೆ, ನಾನು ಕಾಲು ಸುಡ್ತೈತೆ ಅಂತ ಓಡ್ತಾ ಇದ್ದೀನಿ. ಇವಾಗ ಇಲ್ಲೇ ಇದಿದೆ, ಅಜ್ಜಪ್ಪನ ದೇವಸ್ಥಾನ ಇದೆ, ಅದು ನೋಡಿಕೊಂಡು ಬಿಡ್ತೀವಿ. ಪುಷ್ಪಗಿರಿಲೇ ಅಜ್ಜಪ್ಪನ ದೇವಸ್ಥಾನ ಇದೆ, ಸೂಪರಾಗಿದೆ ಮಾತ್ರ. ಗೈಸ್, ಈ ಪ್ಲೇಸ್ ಅಂತೂ ತುಂಬ ಚೆನ್ನಾಗಿದೆ, ರಿಯಲ್ ಆಗಂತೂ ಇನ್ನೂ ಚೆನ್ನಾಗಿದೆ. ಫೋಟೋಶೂಟ್ಗೆ ಇಲ್ಲಾಂದರೆ ವೀಡಿಯೋ ಮಾಡ್ಕೊಳ್ಳೋದಾದ್ರೆ ತುಂಬ ಚೆನ್ನಾಗಿದೆ. ಇಲ್ಲಿ ಫೋಟೋಶೂಟ್ಗೆಲ್ಲ ಪರ್ಮಿಷನ್ ಕೊಡ್ತಾರೋ ಕೊಡಲ್ವೋ ಗೊತ್ತಿಲ್ಲ. ನಾವು ರೀಲ್ಸ್ ಶೂಟ್ ಮಾಡಿದ್ವಿ, ಒಂದು 2-3 ಸತಿ ಹೋದಾಗ ರೀಲ್ಸ್ ಎಲ್ಲ ಶೂಟ್ ಮಾಡ್ಕೊಂಡಿದ್ವಿ. ಕ್ಯಾಮ್ರಾ ತಂದು ಫೋಟೋ ತೆಗಿಯೋಕೆ ಕೊಡ್ತಾರೋ ಕೊಡಲ್ವೋ ಗೊತ್ತಿಲ್ಲ. ಅದು ತುಂಬ ಚೆನ್ನಾಗಿದೆ. ಇಲ್ಲಿ ಫೋಟೋಸ್ ಎಲ್ಲ ಚೆನ್ನಾಗಿ ತಗೊಬೋದು ಮಾತ್ರ. ಸುಟ್ಟಾಯ್ತೈತೆ ಕಾಲಂತೂ ನಿಜವಾಗ್ಲೂ ಗೈಸ್, ಕೆಂಡದ ಮೇಲೆ ಇಟ್ಟಂಗೆ ಆಗ್ತಾಯಿತ್ತು, ಹಂಗೆ ಬೆಂಕಿ ಮೇಲೆ ಇಟ್ಟಂಗೆ ಫೀಲ್ ಆಗ್ತಿತ್ತು. ಒಳಗಡೆ ಎಂಟ್ರಿ ಆಗಿದ್ದ ತಕ್ಷಣ ವಾವ್, ಒಂಥರ ನೆಮ್ಮದಿಯಲ್ಲಿ ಬಂದಿರೋದಕ್ಕೂ ಫುಲ್ ಕೂಲಾಗಿ ಫೀಲ್ ಆಗುತ್ತೆ. ಸೂಪರಾಗಿದೆ ಮಾತ್ರ. ನಾನು ಇದು ಸೆಕೆಂಡ್ ಟೈಮೋ ಥರ್ಡ್ ಟೈಮೋ ಬರ್ತಾಯಿದ್ದು, ಆದರೂ ಎಷ್ಟು ಸತಿ ಬಂದ್ರೂ ಬಂದಾಗ ಒಂದು ವಾವ್ ಫೀಲಿಂಗ್ ಬರುತ್ತೆ. ಸೊ ದೇವಸ್ಥಾನದಿಂದ ಹಿಂಗೆ ಬಂದರೆ ಸಾಕು, ಶಿವಂದು ದೊಡ್ಡ ಸ್ಟ್ಯಾಚು ಕಾಣಿಸುತ್ತೆ, ತುಂಬ ಚೆನ್ನಾಗಿದೆ. ಶಿವರಾತ್ರಿಯಲ್ಲಿ ತುಂಬ ದೊಡ್ಡದಾಗಿ ಜಾತ್ರೆ ಆಗುತ್ತೆ ಇಲ್ಲಿ. ಅಂದರೆ ಯಾವಾಗಲೂ ಹೋಗಿಲ್ಲ, ಒಟ್ಟಿನಲ್ಲಿ ದೊಡ್ಡದಾಗಿ ಜಾತ್ರೆ ಆಗುತ್ತೆ. ಅದೆಲ್ಲ ನೋಡಿಕೊಂಡು ನಾವು ಊಟಕ್ಕೆ ಬಂದ್ವಿ. ಡೈರೆಕ್ಟಾಗಿ ಊಟಕ್ಕೆ ಬಂದ್ವಿ. ಊಟ ಎಲ್ಲ ಮಾಡಿಕೊಂಡು ಅಂಬ್ಲಿ ಕೊಡ್ತಾರೆ ಮಾತ್ರ ಗೈಸ್, ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಅಂಬ್ಲಿ ಮಾತ್ರ. ಯಾರು ಹೋದರೆ ಅಂಬ್ಲಿನ ಮಾತ್ರ ಮಿಸ್ ಮಾಡಲೇಬೇಡಿ, ಕುಡೀರಿ. ಈಗ ಬಂದ್ವಿ ದೇವಸ್ಥಾನದ ಹತ್ರ, ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಹತ್ರ. ಅದೇ ತುಂಬ ರಶ್ ಇದೆ, ನೋಡಬೇಕು ಎಷ್ಟೊತ್ತಿಗೆ ದರ್ಶನ ಆಗುತ್ತೋ ಅಂತ. ತುಂಬ ರಶ್ ಇದೆ. ಇಲ್ಲಿ ನಾವು ದೇವಸ್ಥಾನದ ಹತ್ರ ಹೋಗಿದ ತಕ್ಷಣ ಗುರುಗಳಿದ್ರು, ಅವ್ರನ್ನ ಸುತ್ತಮುತ್ತ ಹಾಕೊಂಡು ಅವ್ರಿಗೆ ಏನೇನು ಕಷ್ಟ ಇದೆ ಎಲ್ಲನೂ ಕೇಳ್ತಾಯಿದ್ರು. ಅದಾದಮೇಲೆ ನಾವು ಅಲ್ಲಿಗೆ ಹೋಗಲಿಲ್ಲ, ಫಸ್ಟ್ ದೇವ್ರ ದರ್ಶನ ಮಾಡ್ಕೊಬಂದ್ಬಿಡೋಣ ಅಂತ ಅಲ್ಲಿಗೆ ಹೋದ್ವಿ. ಆ ಕಡೆ ಸೈಡಲ್ಲಿತ್ತು, ಈ ಕಡೆ ಬಂದಾಗ ಒಂದು 2 ಸತಿನೋ 3ನೇ ಸತಿನೋ ಹೋಗಿರುತ್ತೆ. ಆ ಕಡೆ ಸೈಡಲ್ಲಿ ಇದ್ದಾಗ ದೇವಸ್ಥಾನದಲ್ಲಿ ಒಂದು 4-5 ಸತಿ ಹೋಗಿದ್ದೀನಿ. ನಿಜವಾಗ್ಲೂ ಗೈಸ್, ನಾವೇನು ಅಂದ್ಕೊಂಡ್ರು ಮನಸ್ಸಲ್ಲಿ ಅದು ನಿಜವಾಗ್ಲೂ ನಡೆಯುತ್ತೆ. ನಮ್ಮ ಮನೆಯವರಂತೂ ನಿಜವಾಗ್ಲೂ ಫಸ್ಟ್ ಯಾವ ದೇವರು ನಂಬ್ತಿಲ್ಲ, ಈ ದೇವ್ರಿಗೆ ಕರ್ಕೊಂಡ್ಬಂದು ಈ ದೇವ್ರನ್ನ ನಂಬ್ತಾರೆ ಮತ್ತು ಹೋಗೋಣ ಅಂತ ಹೇಳ್ತಾರೆ. ಅದಾದಮೇಲೆ ಅವರು ಅಲ್ಲೇ ನಿಂತ್ಕೊಂಡು ಇನ್ನೂ ಹೇಳ್ತಿದ್ರು ಯಾರ್ಯಾರಿಗೆ ಏನೇನು ಅಂತ. ಅಲ್ಲೊಂದು ಮಗುಗೆ ತುಂಬ ರಕ್ತ ಬರ್ತಿತ್ತಂತೆ, ಇಲ್ಲಿ ಕರ್ಕೊಂಡ್ಬಂದ್ಮೇಲೆ ಅವ್ರು ನಿಲ್ಸಿದ್ರು. ಈಗ ದರ್ಶನ ಎಲ್ಲ ಆಗಿ ಇವಾಗ ಹೊರಡ್ತಾ ಇದ್ದೀವಿ. ಚೆನ್ನಾಗಾಯ್ತು ದರ್ಶನ, ಜಾಸ್ತಿ ರಶ್ ಇರಲಿಲ್ಲ, ಅಲ್ಲ ರಶ್ ಏನಿರಲಿಲ್ಲ. ಸಂಜೆ ಜನನೇ ಇದೆ, ಎಲ್ಲ ಹೋಗಿದ್ದಾರೆ, ಕಾರ್ಗಳಿದೆ ಆದ್ರೆ ಜಾಸ್ತಿ. ಒಳಗಡೆ ದೇವಸ್ಥಾನದ ಒಳಗಡೆ ಜಾಸ್ತಿ ಜನ ಇಲ್ಲ, ಹೊರಗಡೆ ಗುರುಗಳ ಹತ್ರ ಕೇಳ್ತಿರೋರೆ ಜಾಸ್ತಿ ಜನ. ಸಂಜೆ 6 ಗಂಟೆನೂ ದರ್ಶನ ಇದೆ. ಅವ್ರು ಹೇಳ್ತಿದ್ರು 8 ಗಂಟೆಗೆ ಬಂದು ದರ್ಶನ ಕೊಡ್ತೀವಿ ಅಂತ ಹೇಳ್ತಿದ್ರು ಅವರು. 8 ಗಂಟೆಗೆ ಬರ್ತಾರೆ ಇವ್ರು, ಇನ್ಮೇಲೆ 8 ಗಂಟೆಗೆ
ಮಾಡಿಬಿಟ್ಟು ಇವಾಗ ನಮ್ಮ ಅಮ್ಮನೂ ಡ್ರಾಪ್ ಮಾಡಿಬಿಟ್ಟು ಇವಾಗ ನಾವು ಮತ್ತೆ ನಮ್ಮ ಅತ್ತೆ ಮನೆ ಹತ್ರ ಹೋಗ್ತಾ ಇದ್ದೀವಿ. ಸ್ವಲ್ಪ ಕೆಲಸ ಇತ್ತು, ಅದು ಮುಗಿಸ್ಕೊಂಡು ಆಮೇಲೆ ಅಮ್ಮನ ಮನೆಗೆ ಬರ್ತೀವಿ. ಅವರು ಕೇಕ್ ಕಟ್ ಮಾಡಿಸ್ತೀನಿ ಇರು ಅಂತ ಅಂದರು, ಆಮೇಲೆ ಬಂದು ಕಟ್ ಮಾಡ್ತೀವಿ ಅಂತ ಹೇಳಿದ್ವಿ. ಹಂಗೆ ಸ್ವಲ್ಪ ಕೆಲಸ ಇದೆ, ಅದನ್ನು ಮುಗಿಸ್ಕೊಂಡು ಬರಬೇಕು. ಇವಾಗ ದೇವಸ್ಥಾನದಲ್ಲೆಲ್ಲ ಚೆನ್ನಾಗಿ ದರ್ಶನ ಆಯಿತು. ಇಲ್ಲಿ ನಾವು ನಮ್ಮ ಅತ್ತೆ ಮನೆ ಹತ್ರ ಹೋದ್ವಿ. ಅಷ್ಟೊತ್ತಿಗೆ ನಮ್ಮ ಮಾವ ಕೇಕ್ ಎಲ್ಲ ತಂದಿಟ್ಟಿದ್ರು. ಅದಾದಮೇಲೆ ನಾವು ಕೇಕ್ ಕಟ್ ಮಾಡಿದ್ವಿ. ಕಟ್ ಮಾಡಿ ಸಿಂಪಲಾಗೆ ಸೆಲೆಬ್ರೇಷನ್ ಮಾಡಿದ್ದು. ನಾವು ಜಾಸ್ತಿ ಏನು ಗ್ರ್ಯಾಂಡಾಗಿ ಮಾಡಲಿಲ್ಲ. ಸುಮ್ಮನೆ ಏನಕ್ಕೆ ಇವಾಗ ಟೈಮ್ ಆಗೋಗಿತ್ತು, ಏನೂ ಪ್ಲ್ಯಾನ್ ಮಾಡ್ಕೊಂಡಿರಲಿಲ್ಲ ನಾವು. ಹಾಗಾಗಿ ಏನೂ ಗ್ರ್ಯಾಂಡಾಗಿ ಏನು ಸೆಲೆಬ್ರೇಷನ್ ಮಾಡಲ್ಲ. ನಮ್ಮ ಮನೇಲೂ ಕೇಕ್ ಕಟ್ ಮಾಡಿಸ್ತಾರೆ, ಮುಳ್ಳಿಯವ್ರ ಮನೇಲೂ ಕೇಕ್ ಕಟ್ ಮಾಡಿಸ್ತಾರೆ. ಹೋದ ಸತಿ ಎಲ್ಲ ಔಟ್ಸೈಡ್ ಊಟಕ್ಕೆ ಹೋಗಿದ್ವಿ. ಈ ಸತಿ ಅದಕ್ಕೂ ಕೂಡ ಹೋಗಲಿಲ್ಲ. ಯಾಕಂದರೆ ನನ್ನ ನಾದಿನಿ ಬಾಣ್ತಿ ಇರೋದ್ರಿಂದ ಅವಳನ್ನೂ ಹೋಗೋಕ್ಕಾಗಲ್ಲ. ಇಲ್ಲ ನಮ್ಮ ಅಮ್ಮಂಗೂ ಹುಷಾರಿರಲಿಲ್ಲ ಅಂದ್ಬಿಟ್ಟು ನಮ್ಮ ಅಮ್ಮವ್ರನ್ನೂ ನಂಗೆ ಕರೀಲಿಲ್ಲ ಎಲ್ಲಿಗೂ. ಸೆಲೆಬ್ರೇಷನ್ ಮುಗಿಸ್ಕೊಂಡು ಅಲ್ಲಿಂದ ನಾವು ಡೈರೆಕ್ಟಾಗಿ ನಮ್ಮ ಅಮ್ಮನ ಮನೆಗೆ ಬಂದ್ವಿ. ಈ ಲೇಕ್ಷು ನಂದು ವೀಡಿಯೋ ಮಾಡುತ್ತೆ, ನಾನು ಕೇಕ್ ಕಟ್ ಮಾಡ್ತೀನಿ, ನಂದು ವೀಡಿಯೋ ಮಾಡು ಅಂತ ಅಂದರು. ಸೊ ಅದಕ್ಕೆ ಸುಮ್ಮನೆ ಅದನ್ನು ಹಂಗೆ ವೀಡಿಯೋ ಮಾಡಿಕೊಂಡೆ, ಚೆನ್ನಾಗಿತ್ತು ಅಂತ. ಗೈಸ್, ಈಗ ನಮ್ಮ ಅತ್ತೆ ಮನೆಯಲ್ಲಿ ಕೇಕ್ ಕಟ್ ಮಾಡಿಬಿಟ್ಟು ಈಗ ನಮ್ಮ ಅಮ್ಮವ್ರ ಮನೆಗೆ ಹೋಗ್ತಾ ಇದ್ದೀವಿ. ಅಲ್ಲೂ ಕೂಡ ಕೇಕ್ ತಂದಿದ್ದಾರಂತೆ ಕಟ್ ಮಾಡೋಕ್ಕೆ. ಕೇಕ್ ಕಟ್ ಮಾಡಿಬಿಟ್ಟು ಅಲ್ಲೇ ಉಳ್ಕೊತೀವಿ ಇವತ್ತು. ಇನ್ನೇನಿಲ್ಲ. ಏನಾಯ್ತು? ಇಲ್ಲೂ ಕೂಡ ನಮ್ಮ ಮನೇಲಿ ಕೇಕ್ ತೊಗೊಬಂದು ಕಾಯ್ತಾಯಿದ್ರು. ನಾವು ಹೋಗಿ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡಿದ್ದ ತಕ್ಷಣ ಆಮೇಲೆ ಕೇಕ್ ಕಟ್ ಮಾಡಿದ್ವಿ. ಅಲ್ಲೂ ಕೂಡ ಕೇಕ್ ಕಟ್ ಮಾಡಿ ಇನ್ನೇನು ಊಟ ಮಾಡಿ ಮಲ್ಕೊಂಡ್ವಿ. ಸಿಂಪಲಾಗೆ ಸೆಲೆಬ್ರೇಷನ್ ಮಾಡಿದ್ವಿ. ತುಂಬ ಖುಷಿ ಆಯಿತು. ಅಕಸ್ಮಾತ್ ನಾವು ದೇವಸ್ಥಾನಕ್ಕೆ ಹೋಗಿಲ್ಲ ಅಂದಿದ್ರೆ ಹೊರಗಡೆ ನಾನು ಏನೋ ಪ್ಲ್ಯಾನ್ ಇತ್ತು, ಬೇರೆ ಏನೋ ಮಾಡಿಸ್ಬೇಕು ಅಂತ. ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೆ ಸಂಜೆ 6:30 7 ಗಂಟೆ ಆಗಿದ್ದರಿಂದ ನಾನೇನೋ ಪ್ಲ್ಯಾನ್ ಮಾಡೋಕ್ಕಾಗಲಿಲ್ಲ. ನಮ್ಗೆ ದೇವಸ್ಥಾನಕ್ಕೆ ಹೋಗೋದು ಇಂಪಾರ್ಟೆಂಟ್ ಇತ್ತು. ಸೊ ಅದಕ್ಕೆ ಅಲ್ಲಿಗೆ ಹೋದ್ವಿ. ಆದ್ರೂ ನನಗೆ ಮುರಳಿ ಸಿಕ್ಕಿರೋದು ತುಂಬ ಲಕ್ಕಿನೇ. ಅವ್ರ ಥರ ಪ್ರೀತಿಸೋರು ಯಾರೂ ಇಲ್ವೇನೋ ನನಗೆ. ನಮ್ಮ ಅಪ್ಪ ಅಮ್ಮನ ಥರನೇ ಕೇರ್ ಮಾಡ್ತಾರೆ, ಕನ್ಸನ್ನು ತೋರಿಸ್ತಾರೆ, ಅಷ್ಟು ನನ್ನ ಪ್ರೀತಿಸ್ತಾರೆ. ನಂಗೆ ತುಂಬ ಖುಷಿ. ನನ್ನ 7 ಜನ್ಮ ಇದ್ದರೂ ನನಗೆ ಅವರೇ ನನ್ನ ಗಂಡ ಆಗಿರಲಿ ಅಂತ ನಾನು ದೇವರಲ್ಲಿ ಬೇಡ್ಕೊತೀನಿ. ನನ್ನ ಲಕ್ಕಿ ಅಷ್ಟೇ, ನಾನು ಇನ್ನೇನು ಹೇಳೋಕ್ಕಾಗಲ್ಲ. ನೆನೆ ಬಂದುಬಿಟ್ಟು ಕೇಕೆಲ್ಲ ಕಟ್ಟಿಂಗ್ ಆಗಿ ಮಲ್ಕೊಳ್ಳೋ ಅಷ್ಟರಲ್ಲಿ 10-10:30 ಆಗೋಯ್ತು. ಫುಲ್ ಟಯರ್ಡ್ ಆಗಿತ್ತು. ಯಾಕಂದರೆ ಅಲ್ಲೆಲ್ಲ ತಿರುಗಾಡ್ಕೊಬಂದಿರೋದಕ್ಕೆ ಫುಲ್ ಟಯರ್ಡ್ ಆಗೋಗಿತ್ತು. ಸೊ ಅದಕ್ಕೆ ನಾನು ಏನೂ ಮಾತಾಡೋಕ್ಕಾಗಲಿಲ್ಲ. ತುಂಬ ಚೆನ್ನಾಗಿತ್ತು. 4 ವರ್ಷ ಆಗಿದೆ ನಮ್ಮ ಮದುವೆಯಾಗಿ ಅಂತ ನಿಜವಾಗ್ಲೂ ಅನಿಸಲ್ಲ. ಒಂಥರ ದಿವಸಕ್ಕೂ ನಮ್ಮಿಬ್ರಿಗೆ ಇನ್ನೂ ಬಾಂಡಿಂಗ್ ಜಾಸ್ತಿ ಆಗ್ತಾಯಿದೆ. ಎಲ್ಲ ಪ್ರೀತಿಯಾಗಿರೋದು ಎಲ್ಲನೂ ಅಷ್ಟೇ ತುಂಬ ಜಾಸ್ತಿ ಆಗ್ತಿದೆ. ನಮಗಂತೂ ಒಂದು ದಿವಸ ಒಬ್ರೂ ಬಿಟ್ಟಿರೋಕ್ಕಾಗಲ್ಲ. ನಾವು 3 ವರ್ಷ ಲವ್ ಮಾಡಿದ್ವಿ. 3 ವರ್ಷ ಆದಮೇಲೆ ಮದುವೆ ಆಗಿದ್ದು. ಮದುವೆಯಾಗಿ ಈಗ 4 ವರ್ಷ. ಒಟ್ಟು ನಮಗೆ ಪರಿಚಯ ಒಂದು 7-8 ವರ್ಷದಿಂದ ನಮ್ಮಿಬ್ಬರಿಗೂ ಪರಿಚಯ. ತುಂಬ ಖುಷಿ ನನಗೆ ಅವ್ರ ಜೊತೆ ಇರೋದಾಗಲಿ, ಇನ್ನೊಂದಾಗಲಿ ಮತ್ತೊಂದಾಗಲಿ. ನನಗೆ ಒಟ್ಟಿನಲ್ಲಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾನೆ ಇರಬೇಕು. ಯಾವತ್ತೂ ಅಷ್ಟೇ ಯಾವ್ದಕ್ಕೂ ಅದು ಮಾಡಬೇಡ ಇದು ಮಾಡಬೇಡ ಅಂತ ಟೆನ್ಷನ್ ಆಗ್ತವ್ರೆ ಅಲ್ಲ. ಈ ಥರ ಲೈಫ್ ಪಾರ್ಟ್ನರ್ ಇದ್ದರೆ ಎಷ್ಟು ವರ್ಷನಾದ್ರೂ ನಾವು ಅವ್ರ ಜೊತೆ ಇರ್ಬೋದು. ಯಾರೇ ಆಗಲಿ, ನಮ್ಮನ್ನು ಪ್ರೀತಿಸ್ತಿದ್ದಾರೆ ಅಂದರೆ ಫಸ್ಟ್ ಅವ್ರನ್ನ ಎಕ್ಸೆಪ್ಟ್ ಮಾಡ್ಕೊಳ್ಳಿ. ಯಾಕಂದರೆ ಯಾವತ್ತೂ ನಮ್ಮನ್ನು ಪ್ರೀತಿಸೋರು ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಯಾವತ್ತೂ ಯಾರು ಆ ಥರ ಇದ್ದವ್ರನ್ನ ಕಳ್ಕೊಬೇಡಿ. ಪ್ರೀತಿಸಿ, ಆವಾಗ ಎಲ್ಲರೂ ಚೆನ್ನಾಗಿರುತ್ತೆ, ಎಲ್ಲರ ಲೈಫು ಚೆನ್ನಾಗಿರುತ್ತೆ. ನನಗೆ ಗೊತ್ತಿರೋದು ಇಷ್ಟನ್ನು ಹೇಳ್ತಾ ಇದ್ದೀನಿ. ಅದಾದಮೇಲೆ ನಾನು ಕಾಲುಂಗುರ ತೆಗೆಸ್ಕೊಂಡೆ ಗಿಫ್ಟಾಗಿ. ನಾನು ಪ್ರತಿ ವರ್ಷನೂ ನಾನು ಏನು ತೆಗೆಸ್ಕೊತೀನೋ ಬಿಡ್ತೀನೋ ಅದು ನನಗೆ ಗೊತ್ತಿಲ್ಲ. ನಾನು ಕಾಲುಂಗುರ ಮಾತ್ರ ತೆಗೆಸ್ಕೊತೀನಿ. ನೋಡಿ, ಈ ಸತಿ ಈ ಥರ ತೆಗೆಸ್ಕೊಂಡಿದ್ದೀನಿ. ಈ ಥರ ತೆಗೆಸ್ಕೊಂಡಿದ್ದೀನಿ. ಅಂದರೆ ಇದು ಪ್ರೆಸ್ಸಿಂಗೇ. ನನ್ನ ಹತ್ರ ಸುಮಾರು ಇವಾಗ 4-5 ಜೊತೆ ಇದೆ. ವರ್ಷನೂ ನನಗೇನು ಗಿಫ್ಟ್ ಕೊಡಲಿಲ್ಲ ಅಂದರೂ ಪರವಾಗಿಲ್ಲ, ಬಟ್ಟೆ ಕೊಡಿಸ್ಲಿಲ್ಲ ಅಂದರೂ ಪರವಾಗಿಲ್ಲ, ಏನು ಕೊಡಿಸ್ಲಿಲ್ಲ ಅಂದರೂ ಪರವಾಗಿಲ್ಲ, ನನಗೆ ಕಾಲುಂಗುರ ಮಾತ್ರ ನೀನು ಕೊಡಿಸ್ಲೇಬೇಕು ಅಂತ ಹೇಳಿದೆ. ಯಾಕಂದರೆ ನನ್ನ ಮದುವೆ ಆದಾಗ ನಮ್ಮ ಜೊತೆ ಬರೋದು ಇದು ಮತ್ತು ನಮ್ಮ ತಾಳಿ ಮಾತ್ರ. ಸೊ ಅದೊಂದು ನೆನಪಿಗೆ. ತಾಳಿ ಅಂತೂ ಪದೇ ಚೇಂಜ್ ಮಾಡೋಕ್ಕಾಗಲ್ಲ. ಕಾಲುಂಗುರ ಆದರೆ ಚೇಂಜ್ ಮಾಡ್ಬೋದು ಅನ್ನೋ ಕಾರಣಕ್ಕೋಸ್ಕರ ಈ ಸರಿ ತೆಗೆಸ್ಕೊಂಡು. ಹೋದ ವರ್ಷ ಕಾಲುಂಗುರನೂ ತೊಗೊಟ್ಟಿದ್ರು ಮತ್ತು ನನಗೆ ಮೊಬೈಲ್ ತೊಗೊಟ್ಟಿದ್ರು ಹೊಸದು. ನನ್ನ ಆ್ಯನಿವರ್ಸರಿ ದಿವಸನೇ ಕರೆಕ್ಟಾಗಿ ಈ ಮೊಬೈಲ್ಗೂ ಈಗ 1 ವರ್ಷ ನೆನಪಿಗೆ. ಈ ಸತಿ ನಾನೇನೋ ಕಾಸ್ಟ್ಲಿದೇನು ತೆಗೆಸ್ಕೊಳ್ಳಿಲ್ಲ, ಏನೋ ಬೇಡ ಅಂತ ಹೇಳಿ. ಒಟ್ಟಿನಲ್ಲಿ ನನಗೆ ಫಿಂಗರಿಂಗ್ ಕಾಲುಂಗುರ ಬೇಕಿತ್ತು. ಸೊ ಅದಕ್ಕೋಸ್ಕರ ನಾನು ತೆಗೆಸ್ಕೊಂಡೆ.
ಅದೇನೋ ಒಂಥರ ಬಾಂಡಿಂಗು. ಮದುವೆ ಆದಮೇಲೆ ಇದು ನಮ್ಮ ಜೊತೆ ಬರುತ್ತಲ್ಲ, ಸೊ ಅವಾಗಿಂದನೇ ಅಲ್ವಾ ಇದು ನಮ್ಮ ಜೊತೆ ಇದು. ಸೊ ಅದಕ್ಕೋಸ್ಕರ ಹೆಣ್ಮಕ್ಳಿಗೆ ಇದೇ ಲಕ್ಷಣ, ಇದೇ ಒಳ್ಳೆಯದು. ಸೊ ಅದಕ್ಕೆ ನಾನು ಇದನ್ನೊಂದು ಮಾತ್ರ ಗಿಫ್ಟಾಗಿ ತೆಗೆಸ್ಕೊತೀನಿ. ನಾನೇನೂ ತೆಗೆಸ್ಕೊಳ್ಳಲ್ಲ ಜಾಸ್ತಿ, ಕಾಮನಾಗಿ ಬಟ್ಟೆಗಳು ತೆಗೆಸ್ಕೊತೀನಿ ಅಷ್ಟೇ. ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಪ್ಲೀಸ್ ನಾನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿ. ನಾನು ಏನೇ ಫಸ್ಟ್ ವೀಡಿಯೋ ಮಾಡಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ನನಗೂ ಕೂಡ ನೀವು ವೀಡಿಯೋ ನೋಡೋದ್ರಿಂದ ತುಂಬ ಖುಷಿ ಆಗುತ್ತೆ. ನನಗೂ ಮಾಡಿ ನನಗೆ ನೀವು ವೀಡಿಯೋ ನೋಡಿ ನಂಗೆ ಮೆಸೇಜ್ ಹಾಕಿದ್ರೆ ನನಗಿನ್ನ ಮಾಡಬೇಕು ಅನ್ನೋ ಆಸಕ್ತಿ ಬರುತ್ತೆ ಜಾಸ್ತಿ. ಇದೇ ಥರ ವೀಡಿಯೋ ನೋಡಿ ಸಪೋರ್ಟ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್.